ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಬಿಗ್ ಬಾಸ್ ನ ವೋಟಿಂಗ್ ರಿಸಲ್ಟ್ ಗೆ ಸ್ವಾಗತ. ಈ ಒಂದು ವಾರ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿರುವಂತ ವೋಟಿಂಗ್ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ನಾಮಿನೇಷನ್ ಅಲ್ಲಿರೋದು 5 ಕಂಟೆಸ್ಟೆಂಟ್ ಗಳಾದ್ರೂ ಸಹ ಟಾಪ್ ಕಂಟೆಸ್ಟೆಂಟ್ ಗಳು ಯಾರು ಸಹ ನಾಮಿನೇಷನ್ ಅಲ್ಲಿ ಇಲ್ಲ. ಸೊ ಅವರ ಅಭಿಮಾನಿಗಳು ನಿರ್ಧಾರ ಮಾಡ್ತಾರೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನ ಉಳಿಸ್ಕೊಳ್ಬೇಕು, ಯಾರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಕೊಳ್ಬೇಕು ಅಂತ. ಸಿಕ್ಕಾಪಟ್ಟೆ ವೋಟಿಂಗ್ ನಲ್ಲಿ ಏರುಪೇರು ಆಗ್ತಾನೆ ಇದೆ. ಸೆಕೆಂಡ್ಗೂ ಒಬ್ಬೊಬ್ಬ ಕಂಟೆಸ್ಟೆಂಟ್ ಮೇಲೆ ಬರ್ತಾ ಇದಾರೆ, ಕೆಳಗಡೆ ಹೋಗ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಕುರಿತಾಗಿ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಮ್ಗೆ ಈ ಒಂದು ವಾರದ ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಧ್ರುವಂತ್ ಅವರು, ರಾಶಿಕಾ ಅವರು, ಸ್ಪಂದನ ಅವರು, ಧನುಷ್ ಅವರು ಮತ್ತೆ ಅಶ್ವಿನಿ ಅವರು 5 ಕಂಟೆಸ್ಟೆಂಟ್ ಗಳು ಕಾಣ ಸಿಗ್ತಾ ಇದಾರೆ. ಬಟ್ ಇವರ ಬಿಗ್ ಬಾಸ್ ಮನೆಯ ಅಳಿವು ಉಳಿವಿನ ಕಥೆಯನ್ನ ಬರೀತಾ ಇರೋದು ಬೇರೆ ಕಂಟೆಸ್ಟೆಂಟ್ ಗಳ ಅಭಿಮಾನಿಗಳು ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ಗೆ 5ನೇ ಸ್ಥಾನದಲ್ಲಿ ಧ್ರುವಂತ್ ಅವ್ರು ಕಾಣ ಸಿಗ್ತಾ ಇದ್ದಾರೆ. ಧ್ರುವಂತ್ ಅವರಿಗೆ 15.4% ಅಷ್ಟು ವೋಟಿಂಗ್ ಆಗ್ತಾ ಇದೆ. ಸೊ ನಾವೆಲ್ಲ ಏನ್ ಅನ್ಕೊಂಡಿದೀವಿ, ಕಳೆದ ಒಂದು 3-4 ವಾರ ಅಂತ ನೋಡ್ಕೊಂಡಾಗ ಧ್ರುವಂತ್ ಅವ್ರ ಆಟ ಸ್ವಲ್ಪ ಗ್ರಾಫ್ ಮೇಲೆ ಹೋಗಿದೆ. ಕೆಲವೊಂದು ಕಂಟೆಸ್ಟೆಂಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಧ್ರುವಂತ್ ಅವ್ರಿಗೆ ಅವ್ರದೇ ಆದ ವೋಟಿಂಗ್ ಪರ್ಸೆಂಟೇಜ್ ಬರ್ತಾ ಇದೆ. ಟಾಪ್ 7 ಅಥವಾ ಟಾಪ್ 6 ವರ್ಗೂ ಸಹ ಬರುವಂತ ಎಲ್ಲ ಸಾಧ್ಯತೆ ಇದೆ ಧ್ರುವಂತ್ ಅಂತ ಅನ್ಕೊಳ್ತಾ ಇದೀವಿ. ಬಟ್ ಈ ಒಂದು ವಾರ ನಾಮಿನೇಷನ್ ನಲ್ಲಿ ಇಲ್ಲದೆ ಇರುವಂತ ಕಂಟೆಸ್ಟೆಂಟ್ ಗಳು ಧ್ರುವಂತ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಅದೇ ವಿಚಾರಕ್ಕೆ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಅಧಿಕವಾಗಿ ವೋಟಿಂಗ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಧ್ರುವಂತ್ ಗೆ ಗಿಲ್ಲಿ ಅಂದ್ರೆ ಆಗೋದಿಲ್ಲ. ಸೊ ಗಿಲ್ಲಿ ಅಭಿಮಾನಿಗಳು ಧ್ರುವಂತ್ ಅವ್ರಿಗೆ ಯಾಗಾದ್ರೂ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೇಕಂತ ನೋಡ್ತಾ ಇದಾರೆ. ರಕ್ಷಿತಾ ಶೆಟ್ಟಿ ಅವ್ರಿಗೂ ಸಹ ಧ್ರುವಂತ್ ಅಂತ ಆಗೋದೇ ಇಲ್ಲ. ಅಂಡ್ ಇವತ್ತು ಬೆಳಗ್ಗೆ ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ಕಾವ್ಯ ಅವರ ವಿರುದ್ಧವಾಗಿ ಧ್ರುವಂತ್ ಅವರ ಪದ ಬಳಕೆಗಳು ಮಾಡ್ತಾ ಇದ್ದಾರೆ. ಸೊ ಕಾವ್ಯ ಸಹ ಇಲ್ಲಿ ಧ್ರುವಂತ್ ಆಗೋದಿಲ್ಲ. ಸೊ ಇಲ್ಲಿ ಇದೆಲ್ಲ ಸಹ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ವಾರ ಅಂತಾನೆ ಹೇಳ್ಬೋದು. ಧ್ರುವಂತ್ ಅವರು ಅವರ ಒಂದು ಎಲಿಮಿನೇಷನ್ ಇದನ್ನ ಅವರೇನೆ ರೆಡಿ ಮಾಡ್ಕೊಳ್ತಾ ಇದ್ರೆ ಎಲ್ಲಾ ಕಂಟೆಸ್ಟೆಂಟ್ ಗಳ ಎದುರಾಕೊಂಡು ಅಂತಾನೆ ನಾವು ಭಾವಿಸಬಹುದು. ನಂತರ ನಮ್ಗೆ ಇಲ್ಲಿ 4ನೇ ಸ್ಥಾನದಲ್ಲಿ ಕಾಣ ಸಿಗ್ತಾ ಇರೋ ಕಂಟೆಸ್ಟೆಂಟ್ ಯಾರಂದ್ರೆ ರಾಶಿಕಾ ಅವರು. ರಾಶಿಕಾ ಅವ್ರಿಗೆ ನಿನ್ನೆ ಎಪಿಸೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಬೂಸ್ಟ್ ಕೊಡ್ತಾ ಅಂತ ಹೇಳ್ಬೋದು. ಟಾಸ್ಕ್ ನಲ್ಲಿ ಸಿಂಗಲ್ ಹ್ಯಾಂಡೆಡ್ ಆಗಿ ಸ್ಪಂದನ ವಿರುದ್ಧವಾಗಿ ಗೆದ್ದಿದ್ದಾಗಿರ್ಬೋದು. ಟಾಸ್ಕ್ ಮಾಸ್ಟರ್ ಅಂತ ಏನು ನಾವು ಧನುಷ್ ಅವ್ರನ್ನ ಕರಿತಾ ಇದ್ವಿ, ಫಿಮೇಲ್ ಕಂಟೆಸ್ಟೆಂಟ್ ಗಳ ಪೈಕಿ ಧನುಷ್ ಅನ್ನು ಸಹ ಮೀರಿಸುವಷ್ಟು ಟಾಸ್ಕ್ ಬಹಳಷ್ಟು ಚೆನ್ನಾಗಿ ಆಡುವಂತ ಕಂಟೆಸ್ಟೆಂಟ್ ಅಂತ ಈಗ ರಾಶಿಕಾ ಅವರು ಸ್ವಲ್ಪ ಜನಗಳ ಮೆಚ್ಚುಗೆ ಪಡ್ಕೊಳ್ತಾ ಇದ್ರೆ. ಇಲ್ಲಿ ನಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಇಲ್ಲಿ ನಾಮಿನೇಷನ್ ಇಲ್ವಲ್ಲ. ಸೊ ಅದೇ ವಿಚಾರಕ್ಕೆ ನಾವು ರಾಶಿಕಾಗೆ ವೋಟ್ ಮಾಡೋಣ, ರಾಶಿಕಾ ಬಿಗ್ ಬಾಸ್ ಇದಕ್ಕೆ ಅರ್ಹತೆ ಇದೆ ಅಂತ ಕಂಟೆಸ್ಟೆಂಟ್ ಗಳ ಅಭಿಮಾನಿಗಳು ಏನಿದ್ದಾರೆ ರಾಶಿಕಾ ಅವರಿಗೆ ವೋಟ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಇಲ್ಲಿ ರಾಶಿಕಾ ಅವರು ಸದ್ಯಕ್ಕೆ ನಮಗೆ 4ನೇ ಸ್ಥಾನದಲ್ಲಿ ಕಾಣಿಸ್ತಾ ಇದ್ರು ಸಹ ಇವತ್ತು ಎಂಡಾಗೋಳಷ್ಟೊಳಗಡೆ ರಾಶಿಕಾ ಅವರು ಯಾವಾಗ ಬೇಕಾದ್ರೂ ಮೇಲೆ ಬರಬಹುದು. ಯಾಕೆಂದ್ರೆ ಇಲ್ಲಿ ಸೆಕೆಂಡ್ ಅವರವರೆಗೂ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ರಾಶಿಕಾ ಅವ್ರದ್ದು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಸದ್ಯಕ್ಕೆ ನಾವು ನೋಡೋದಾದ್ರೆ 18.7% ಅಷ್ಟು ವೋಟಿಂಗ್ ರಾಶಿಕಾ ಅವರಿಗೆ ಬಂದಿದೆ. 100% ಈಗಾಗಲೇ ಕ್ಯಾಪ್ಟನ್ಸಿ ಓಟದಲ್ಲಿ ಇರೋದ್ರಿಂದ ಗಿಲ್ಲಿ ಜೊತೆಯಾಗಿ ಇಲ್ಲಿ ರಾಶಿಕಾ ಅವರು ಆಡ್ತಾ ಇದ್ದಾರೆ. ಇವತ್ತಿನ ಆಟದಲ್ಲಿ ಏನಾದ್ರೂ ಗಿಲ್ಲಿ ಗೆಲ್ಲೋದಕ್ಕೆ ರಾಶಿಕಾ ಅವ್ರ ಕಡೆಯಿಂದ ಏನಾದ್ರು ಸಪೋರ್ಟ್ ಸಿಕ್ಕಿದ್ರೆ 100% ಗಿಲ್ಲಿ ಅಭಿಮಾನಿಗಳು ರಾಶಿಕಾಗೆ ವೋಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ನಂತರ ನಮಗೆ 3ನೇ ಸ್ಥಾನದಲ್ಲಿ ಧನುಷ್ ಅವ್ರು ಕಾಣಿಸ್ತಾ ಇದ್ದಾರೆ. ಧನುಷ್ ಅವ್ರಿಗೆ 3ನೇ ಸ್ಥಾನಕ್ಕೆ ಬರುವಷ್ಟು ವೋಟಿಂಗ್ ಪರ್ಸೆಂಟೇಜ್ ನಡೆಯೋದಕ್ಕೆ ಮುಖ್ಯವಾಗಿ ಇಲ್ಲಿ ಕಾವ್ಯ ಅಭಿಮಾನಿಗಳು ಕಾರಣ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಮತ್ತೆ ಕಾವ್ಯ ಅವ್ರ ಜೊತೆಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ ಧನುಷ್. ಬಟ್ ಸ್ಪಂದನ ಅಥವಾ ಕಾವ್ಯ ಅಂತ ಬಂದಾಗ ಧನುಷ್ ಅವರು ಯಾವಾಗ್ಲೂ ಸಹ ಕಾವ್ಯವನ್ನೇ ಚೂಸ್ ಮಾಡ್ತಾ ಇದ್ರು. ಅದೇ ವಿಚಾರಕ್ಕೆ ಕಾವ್ಯ ಅವರ ವೋಟಿಂಗ್ ಪರ್ಸೆಂಟೇಜ್ ಎಲ್ಲ ಸಹ ಇಲ್ಲಿ ಧನುಷ್ ಅವರಿಗೆ ಆಡ್ ಆನ್ ಆಗ್ತಾ ಇದೆ. ಸೊ ಧನುಷ್ ಅವರಿಗೆ ಸಿಕ್ಕಾಪಟ್ಟೆ ವೋಟ್ ಬರ್ತಾ ಇದೆ. 20.35% ಅಷ್ಟು ವೋಟಿಂಗ್ ನ ಇಲ್ಲಿ ಧನುಷ್ ಅವರು ತೆಗೆದುಕೊಂಡಿದ್ದಾರೆ. ತುಂಬಾ ಸೇಫ್ ಝೋನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ನಂತರ ನಮ್ಗೆ ಇಲ್ಲಿ ಅಚ್ಚರಿ ರೀತಿ ಯಾರು ಸಹ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ ಗುರು. ಯಾಕೆಂದ್ರೆ ಕಳೆದ ವಾರನೇ ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಎಲಿಮಿನೇಷನ್ ಹೊರಗಡೆ ಬರ್ಬೇಕಾಯ್ತು. ಏನು ಆಟ ಆಡ್ತಾ ಇದ್ದಾರೆ ಗುರು ಸ್ಪಂದನ, ಬಿಗ್ ಬಾಸ್ ಮನೆ ಇರೋದಕ್ಕೆ ಅರ್ಹತೆ ಇಲ್ಲ ಅಂತ ಎಷ್ಟೋ ಟ್ರೋಲಿಂಗ್ಸ್, ಎಷ್ಟೋ ಜನಗಳು ಅವರ ಒಂದು ನೋವನ್ನು ಎಕ್ಸ್ಪ್ರೆಸ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಈ ವಾರ ಅದೇ ಯಾರೆಲ್ಲ ಟ್ರೋಲ್ ಮಾಡಿದ್ರೆ ಅವರೇನೆ ಸ್ಪಂದನೆಗೆ ವೋಟ್ ಹಾಕ್ತಾ ಇದ್ರೆ. ಕಾರಣ ಏನು ಅಂದ್ರೆ ಗಿಲ್ಲಿ ಅಭಿಮಾನಿಗಳಿಗೆ ಧ್ರುವಂತ್ ಮನೆಯಲ್ಲಿರೋದು ಇಷ್ಟ ಇಲ್ಲ, ರಕ್ಷಿತಾ ಅಭಿಮಾನಿಗಳಿಗೆ ಧ್ರುವಂತ್ ಮನೆಯಲ್ಲಿರೋದು ಇಷ್ಟ ಇಲ್ಲ, ಕಾವ್ಯ ಅಭಿಮಾನಿಗಳಿಗೆ ಧ್ರುವಂತ್ ಮನೆಯಲ್ಲಿರೋದು ಇಷ್ಟ ಇಲ್ಲ. ಸೊ ಈಗ ಎಲಿಮಿನೇಷನ್ ಅಂತ ಬಂದಾಗ ಸ್ವಲ್ಪ ಡೇಂಜರ್ ಝೋನ್ ಇರೋದು ಯಾರು ಸ್ಪಂದನ ಅವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಈಗ ಸ್ಪಂದನಾಗೆ ಸ್ವಲ್ಪ ಅಧಿಕವಾದಂತ ವೋಟಿಂಗ್ ಪರ್ಸೆಂಟೇಜ್ ನ ಮಾಡಿದ್ರೆ ನಂತರ ಡೇಂಜರ್ ಝೋನ್ ಇರುವಂತ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಹೊರಗಡೆ ಬರ್ತಾರೆ. ಅಶ್ವಿನಿ ಅವರು ಈಗ ಅಷ್ಟೆಲ್ಲ ಗಿಲ್ಲಿ ವಿರುದ್ಧವಾಗಿ ಮಾತಾಡ್ತಾ ಇರೋದಕ್ಕೆ ಮುಖ್ಯವಾದ ಕಾರಣವಾದ ವ್ಯಕ್ತಿ ಯಾರಂದ್ರೆ ಧ್ರುವಂತ್ ಅವರು. ಸೊ ಧ್ರುವಂತ್ ಅನ್ನೋ ಸಪೋರ್ಟ್ ಅಶ್ವಿನಿ ಗೌಡ ಅವ್ರಿಗೆ ಇಲ್ಲ ಅಂದ್ರೆ ಅಶ್ವಿನಿ ಗೌಡ ಅವರು ಸಹ ಗೇಮ್ ನಲ್ಲಿ ತುಂಬಾ ಹಿಂದೆ ಉಳಿತಾರೆ ಅಂತ ಇಲ್ಲಿ ಸ್ಪಂದನಗೆ ಸಿಕ್ಕಾಪಟ್ಟೆ ವೋಟ್ ಮಾಡ್ತಾ ಇದ್ದಾರೆ. ಯಾರು ಸಹ ಊಹೆನೆ ಮಾಡಿರ್ಲಿಲ್ಲ ಸ್ಪಂದನೆಗೆ ಇಷ್ಟರ ಮಟ್ಟಿಗೆ ವೋಟಿಂಗ್ ನಡೆಯುತ್ತೆ ಅಂತ. ಎಲಿಮಿನೇಷನ್ ಈಗ ನಾಮಿನೇಷನ್ ಇರೋದ್ರಿಂದ ಸ್ಪಂದನ ಈ ವಾರ ಹೋಗ್ತಾರೆ ಬಿಡ್ರಿ, ಲಾಸ್ಟ್ ವಾರ ಹೆಂಗು ಮಿಸ್ ಆಯ್ತು ಅಂತ ಎಲ್ಲರೂ ಸಹ ಭಾವಿಸಿದ್ರು. ಬಟ್ ಸ್ಪಂದನೆಗೆ ಹೇಳ್ತಾ ಇದ್ರಿ ಟಾಪ್ 1 ಸಹ ಬರೋ ಸಾಧ್ಯತೆ ಇದೆ. ಅಷ್ಟರ ಮಟ್ಟಿಗೆ ಇಲ್ಲಿ ವೋಟಿಂಗ್ ನಡೀತಾ ಇದೆ ಸ್ಪಂದನೆಗೆ ಅಂತ ಹೇಳ್ಬೋದು. ಸದ್ಯಕ್ಕಾದ್ರೆ 21.73% ವೋಟಿಂಗ್ ಸ್ಪಂದನ ಅವ್ರು ಪಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ವೋಟಿಂಗ್ ನಡೀತಾ ಇದೆ ಸ್ಪಂದನೆಗೆ ಅಂತ ಹೇಳ್ಬೋದು.
ಇಲ್ಲಿ ಆಶ್ಚರ್ಯ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಅವರು ನಂಬರ್ 1 ಸ್ಥಾನದಲ್ಲಿ ನಮ್ಗೆ ಕಾಣ ಸಿಗ್ತಾ ಇದಾರೆ. ಅಶ್ವಿನಿ ಗೌಡ ಅವರಿಗೆ ಅವ್ರದೇ ಆದಂತ ಸಪರೇಟ್ ಫ್ಯಾನ್ಸ್ ಇದ್ದಾರೆ. ಅವ್ರಿಗೆ ಬಿಗ್ ಬಾಸ್ ಮಾಡಿ ಉಳಿಸ್ಕೊಳ್ಳೋದಕ್ಕೆ ಟಾಪ್ 5 ಕಳ್ಸೋದಕ್ಕೆ ನಿರಂತರವಾಗಿ ವೋಟಿಂಗ್ ಪರ್ಸೆಂಟೇಜ್ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಬಟ್ ಈ ವಾರ ಕೆಲವೊಂದು ಟಾಪ್ ಕಂಟೆಸ್ಟೆಂಟ್ ಗಳ ನಾಮಿನೇಷನ್ ಇಲ್ಲದೆ ಇರೋದ್ರಿಂದ ಅಶ್ವಿನಿ ಗೌಡ ಅವ್ರಿಗೆ ಅಷ್ಟರ ಮಟ್ಟಿಗೆ ವೋಟಿಂಗ್ ಪರ್ಸೆಂಟೇಜ್ ಬರೋದಿಲ್ಲ. ಅಶ್ವಿನಿ ಅವ್ರ ಮೇಲೆ ಸಹ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಇದಂತ ಅನ್ಕೊಂಡಿದ್ವಿ. ಬಟ್ ಈಗ ಸತ್ಯಕ್ಕೆ ನೋಡೋದಾದ್ರೆ ಅಶ್ವಿನಿ ಅವರೇ ನಮಗೆ ಟಾಪ್ 1 ಅಲ್ಲಿ ಕಾಣ ಸಿಗ್ತಾ ಇದ್ದಾರೆ. 23.62% ಅಷ್ಟು ವೋಟಿಂಗ್ ನ ಇಲ್ಲಿ ಅಶ್ವಿನಿ ಗೌಡ ಅವರು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಬೇಕಾದ್ರೂ ಎಲಿಮಿನೇಷನ್ ಆಗ್ಬೋದು. ನೀವು ಯಾರನ್ನ ಸಹ ಗೆಸ್ ಮಾಡಕ್ ಆಗೋದಿಲ್ಲ. ಆಟದಲ್ಲಿ ಅಥವಾ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ ಗಳು ವೀಕ್ ಆಗಿ ಕಾಣಿಸ್ತಾ ಇದ್ರು ಸಹನು ಫೇವರೇಟ್ ಕಂಟೆಸ್ಟೆಂಟ್ ಗಳು ಇಲ್ಲಿ ನಾಮಿನೇಷನ್ ಇಲ್ಲದೆ ಇರೋದ್ರಿಂದ ಬೇರೆ ಕಂಟೆಸ್ಟೆಂಟ್ ವೋಟಿಂಗ್ ಬೀಳ್ತಾ ಇರೋದ್ರಿಂದ ಯಾರು ಬೇಕಾದ್ರೂ ಎಲಿಮಿನೇಷನ್ ಆಗೋದು. ಅದು ಟಾಪ್ 5 ಹೋಗುವಂತ ಅಶ್ವಿನಿ ಗೌಡ ಅವ್ರು ಬೇಕಾದ್ರೆ ಆಗಿರ್ಬೋದು, ಧನುಷ್ ಬೇಕಾದ್ರೂ ಆಗಿರ್ಬೋದು, ಧ್ರುವಂತ್ ಅಂತೂ ಈಗ ಡೇಂಜರ್ ಝೋನ್ ಅಲ್ಲಿ ಇದಾರೆ. ಯಾರು ಸಹ ಬೇಕಾದ್ರೆ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ಬೋದು. ಸೊ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ವೋಟ್ ಮಾಡಿ ಅಂತ ಅನ್ಕೊಳ್ತಾ ಇದೀನಿ. ವೋಟ್ ಮಾಡಿ ಅಂತ ಮಿಸ್ ಮಾಡಿದ್ರೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ವೋಟ್ ಮಾಡಿ. ಅಂಡ್ ಈಗ ನಮಗೆ ಕಾಣ ಸಿಗ್ತಾ ಇರೋಂತ ಟಾಪ್ 5 ವೋಟಿಂಗ್ ಆದ್ಮೇಲೆ ನಿಜವಾಗ್ಲೂ ಯಾರು ಬಿಗ್ ಬಾಸ್ ಮನೆ ಇರೋದಕ್ಕೆ ಅನರ್ಹರು, ಅನ್ಡಿಸರ್ವ್ ಆಗಿದ್ರು ಬಿಗ್ ಬಾಸ್ ಮನೆ ಅವ್ರು ಎಲಿಮಿನೇಷನ್ ಆಗ್ಬೇಕು ಅಂತ ನಿಮಗೆ ಯಾರು ಅನಿಸ್ತಾರೆ ಅಂದ್ಬಿಟ್ಟು ಮಿಸ್ ಮಾಡದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೋಸ್ಕರ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್, ಎಪಿಸೋಡ್ ರಿವ್ಯೂಸ್ ಗೋಸ್ಕರ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.